ಇರಾನ್ ವಿರುದ್ಧದ ಯುದ್ಧದಲ್ಲಿ ಗೆಲುವು ಸಾಧಿಸಿದ್ದೇವೆ ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ವಾಕ್ ಸಮರಕ್ಕೆ ಕಾರಣವಾಗಿದೆ. ಟ್ರಂಪ್ ಅವರ ಸರಣಿ ಪೋಸ್ಟ್ಗಳಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ಇರಾನ್, ಟ್ರಂಪ್ ಸುಳ್ಳುಗಳನ್ನು ಹರಡ್ತಾ ಇದ್ದಾರೆ ಅಂತ ಕಿಡಿಕಾರಿದೆ. ಅಲ್ಲದೆ ಅಮೆರಿಕ ತನ್ನ ನೌಕಾ ದಿಗ್ಬಂಧನವನ್ನ ಮುಂದುವರೆಸಿದ್ರೆ ಆಯಾಕಟ್ಟಿನ ಹಾರ್ಮೋಸ್ ಜಲಸಂಧಿಯನ್ನ ಮತ್ತೆ ಮುಚ್ಚುವುದಾಗಿ ಎಚ್ಚರಿಕೆ ಕೊಟ್ಟಿದೆ. ಶುಕ್ರವಾರ ಟ್ರೂತ್ ಸೋಷಿಯಲ್ನಲ್ಲಿ ಸರಣಿ ಪೋಸ್ಟ್ ಮಾಡಿದ ಟ್ರಂಪ್, ಇರಾನ್ ಇನ್ಮುಂದೆ ಎಂದಿಗೂ ಹಾರ್ಮೋಸ್ ಜಲಸಂಧಿಯನ್ನು ಮುಚ್ಚದಿರೋಕೆ ಒಪ್ಪಿಕೊಂಡಿದೆ. ಇದು ಇನ್ನು ಮುಂದೆ ವಿಶ್ವದ ವಿರುದ್ಧ ಅಸ್ತ್ರವಾಗಿ ಜಲಸಂಧಿ ಬಳಕೆಯಾಗುವುದಿಲ್ಲ. ಜಗತ್ತಿಗೆ ಇದು ಅತ್ಯಂತ ಮಹಾನ್ ಮತ್ತು ಅದ್ಭುತ ದಿನ ಅಂತ ಬರೆದುಕೊಂಡಿದ್ರು. ಇರಾನ್ ವಿದೇಶಾಂಗ ಸಚಿವರು ವಾಣಿಜ್ಯ ಹಡಗುಗಳಿಗೆ ಜಲಸಂಧಿ ಮುಕ್ತವಾಗಿದೆ ಅಂತ ಹೇಳಿದ ಬೆನ್ನಲ್ಲೇ ಟ್ರಂಪ್ ಈ ಹೇಳಿಕೆ ಕೊಟ್ಟಿದ್ರು. ಟ್ರಂಪ್ ಅವರ ಈ ಅಬ್ಬರದ ಹೇಳಿಕೆಗೆ ವಿಶ್ವದಾದ್ಯಂತ ಇರುವ ಇರಾನ್ ರಾಯಭಾರ ಕಚೇರಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಂಗ್ಯವಾಗಿ ಮತ್ತು ಖಾರವಾಗಿ ಉತ್ತರಿಸಿವೆ. ಜಿಂಬಾಬ್ವೆಯಲ್ಲಿನ ಇರಾನ್ ರಾಯಭಾರ ಕಚೇರಿ ಟ್ರಂಪ್ ಅವರ ಪೋಸ್ಟ್ ಅನ್ನು ಹಂಚಿಕೊಂಡು ಬೇಕಾಬಿಟ್ಟಿಯಾಗಿ ಕಾಲೆಳೆದಿದೆ. ಅತಿಯಾದ ಸಂತೋಷ ಪ್ರದರ್ಶಿಸಬೇಡಿ, ಸ್ವಲ್ಪ ಗೌರವ ಉಳಿಸಿಕೊಳ್ಳಿ. ಜಲಸಂಧಿಯ ಹೊಸ ಕಾನೂನು ವ್ಯವಸ್ಥೆ ಬಗ್ಗೆ ಕನಸು ಕಾಣಬೇಡಿ, ಅದನ್ನ ನಾವೇ ಸರಿಪಡಿಸ್ತೀವಿ. ಫೋನ್ ಆಫ್ ಮಾಡಿ ರಿಲ್ಯಾಕ್ಸ್ ಆಗಿ, ಇನ್ಮುಂದೆ ಯಾವುದೇ ಪೋಸ್ಟ್ ಹಾಕಬೇಡಿ. ಮೊದಲು ನೆತನ್ಯಾಹು ಅವರನ್ನ ಒಂದು ವಾರ ಬ್ಲಾಕ್ ಮಾಡಿ, ಹಗುರವಾದ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ ಅಂತ ತಿವಿದಿದೆ. ಇನ್ನು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಾಗೇರ್ ಗಲಿಬಾಫ್ ಅವರು ಟ್ರಂಪ್ ವಿರುದ್ಧ ವಾಗ್ದಾಳಿ ನಡೆಸಿದ್ದು, ಟ್ರಂಪ್ ಅವರು 1 ಗಂಟೆಯಲ್ಲಿ 7 ಸುಳ್ಳನ್ನ ಸಲೀಸಾಗಿ ಹೇಳಿದ್ದಾರೆ ಅಂತ ಟೀಕಿಸಿದರು. ಅಮೆರಿಕ ಯುದ್ಧದಲ್ಲೂ ಸೋತಿದೆ ಮತ್ತು ಮಾತುಕತೆಯಲ್ಲೂ ವಿಫಲವಾಗಿದೆ. ಇಂಥ ತಪ್ಪು ಮಾಹಿತಿಗಳಿಂದ ಅವರಿಗೆ ಗೆಲುವು ಸಿಗಲ್ಲ. ಅಮೆರಿಕದ ದಿಗ್ಬಂಧನ ಮುಂದುವರಿದ್ರೆ ಹಾರ್ಮೋಸ್ ಜಲಸಂಧಿ ಮುಕ್ತವಾಗಿರೋಕೆ ಸಾಧ್ಯವೇ ಇಲ್ಲ. ಜಲಸಂಧಿಯಲ್ಲಿ ಹಡಗುಗಳ ಸಂಚಾರವು ಇರಾನ್ ನಿಗದಿಪಡಿಸಿದ ಮಾರ್ಗ ಮತ್ತು ಇರಾನ್ ಅನುಮತಿಯ ಮೇಲೆಯೇ ನಡಿಬೇಕು. ಜಲಸಂಧಿ ಮುಕ್ತವಾಗಿರಬೇಕೋ ಅಥವಾ ಮುಚ್ಚಬೇಕು ಎಂಬುದು ಯುದ್ಧ ಭೂಮಿಯಲ್ಲಿ ನಿರ್ಧಾರವಾಗುತ್ತದೆಯೇ ಹೊರತು ಸೋಷಿಯಲ್ ಮೀಡಿಯಾದಲ್ಲ. ಮಾಧ್ಯಮ ಸಮರ ಮತ್ತು ಸಾರ್ವಜನಿಕ ಅಭಿಪ್ರಾಯವನ್ನ ದಾರಿ ತಪ್ಪಿಸೋದು ಯುದ್ಧದ ಒಂದು ಭಾಗ. ಆದರೆ ಇರಾನ್ ಜನತೆ ಇಂತಹ ಟ್ರಿಕ್ಸ್ಗಳಿಗೆ ಮರಳಾಗೋದಿಲ್ಲ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಅಂತ್ಯವಾಗುವ ಭರವಸೆಗಳ ನಡುವೆ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಶೀತಲ ಸಮರ ತಾರಕಕ್ಕೇರಿದೆ.